ಒಡ್ಡಳ್ಳಿ ಗ್ರಾಮದ ಗ್ರಾಮಸ್ಥರ ಬಂಧುಗಳೇ, ಈಗಾಗಲೇ ನಮ್ಮ ಆತ್ಮೀಯರು ಹೇಳಿದ್ರು, ವಿನಾಯಕ ಸ್ವಾಮಿ ಮತ್ತೆ ಮಲರಮ್ಮ ದೇವಿ ಎಲ್ಲರ ಕೃಪೆ ಆ ದೇವರ ಮೇಲೆ ಇರಲಿ ಅಂತ. ಅದೇ ರೀತಿಯಾಗಿ ನಮ್ಮ ಸಾಂಬಯ್ಯನವರು ಈಗಾಗಲೇ ತಮಗೆ ಹಲವಾರು ರೀತಿ ಸಹಾಯ ಮಾಡಿದ್ದಾರೆ. ಅವ್ರಿಗೂ ಸಹ ನಿಮ್ಮ ಮತ್ತು ನಿಮ್ಮ ಕುಟುಂಬಗಳ ಪರವಾಗಿ ಅವರು ಒಂದು ಕುಟುಂಬಕ್ಕೆ ಸಲ್ಲಬೇಕು ಅಂತ ನಿಮ್ಮ ಮುಖಾಂತರ ನಾನು ಕೋರ್ಕೊಳ್ತಾ ಇದ್ದೇನೆ. ಬಂಧುಗಳೇ, ಈಗಾಗಲೇ ನಮ್ಮ ಮಧು ಸರ್ ಹೇಳಿದರು, ಏನು ಸಾಮಾನ್ಯ ಸರ್ ಇದ್ದಾರೆ ಈ ತಾಲೂಕಲ್ಲಿ, ಅವ್ರದ್ದು ಯಾವೂ ಅಲ್ಲ, 90+ ಅಗ್ರ. ನೀವು ಅಂದ್ಕೊಂಡಿರ್ಬೋದು ಯಾವ್ದು ಬೆಂಗಳೂರು ಅಂತ, ಬೆಂಗಳೂರಲ್ಲ, ಅವ್ರ ತಾತ ಮುತ್ತಾತ ಅಂತೆಲ್ಲ ಅಗ್ರ. ನಮ್ಮ ಪಂಚಾಯತಿ ಪಕ್ಕದಲ್ಲಿ ಒಳ್ಳೆ ಅಗ್ರ. ನೀವೇನೋ ಬೇರೆ ಬೇರೆ ಅಂತ ಅಂದ್ಕೊಂಡು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ಲ ಗೆಳೆಯರು ಮತ್ತು ಆತ್ಮೀಯರು ಬಂಧುಗಳು ಅವ್ರದ್ದು ಸ್ವಂತ ಊರು ಬಂದು ಅಗ್ರ. ಹಾಗಾಗಿ ಏನೇ ಆಗ್ಲಿ ಶತಾಯ ಗತಾಯ ಈ ಸಲ ನಿಮ್ಮ ಆಶೀರ್ವಾದ. ಅವ್ರು ಯಾರು ಬೇರೆಯವರಲ್ಲ, ನಮ್ಮ ತಾಲೂಕಿನವರೇ. ಬೇರೆಯವರೆಲ್ಲ ಕೆಲವರೆಲ್ಲ ಬರ್ತಾ ಇದಾರೆ, ಓಡಾಡಿ ಬರ್ತಾ ಇದಾರೆ, ಅದು ತಮಗೂ ಗೊತ್ತು ಹೇಗೆ ಅಂತ. ಹಾಗಾಗಿ ನಿಮ್ಮ ಆಶೀರ್ವಾದ ಈ ಸಲ ಅಂತೂ ಲಾಸ್ಟ್ ಚಾನ್ಸ್ ಇದು, ಸಾಂಬಯ್ಯನವ್ರಿಗೆ ದಕ್ಕಲೇಬೇಕು. ಶತಾಯ ಗತಾಯ ನೀವೆಲ್ಲ ನಮ್ಮ ಜನ ಅದು ಹೆಚ್ಚಿನ ಇರುವುದರಿಂದ ಈ ತಾಲೂಕು ರಿಸರ್ವೇಶನ್ ಆಗಿದೆ. ಹಾಗಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ನಾನೇನು ಅಪರವಾಗಿ ಏನು ಮಾತಾಡೋದು ಇನ್ನೊಂದು ಹೇಳಬೇಕಾಗಿಲ್ಲ. ನಾನು ಸ್ಥಳೀಯನೇ. ಯಾಕೆ ನಮ್ಮ ಸಾಂಬಯ್ಯನವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಚೈತನ್ಯ ಇರ್ತಕ್ಕಂಥವ್ರು ಒಳ್ಳೆ ವ್ಯಕ್ತಿ, ಏನ್ ಬೇಕಾದ್ರೂ ಸಹಾಯ ಮಾಡಬಲ್ಲರು. ಹಾಗಾಗಿ ಇರ್ತಕ್ಕಂಥ ಮನುಷ್ಯನ ನಾವು ಆಯ್ಕೆ ಮಾಡ್ಕೋಬೇಕು. ಯಾರನ್ನೂ ಆಯ್ಕೆ ಮಾಡ್ಕೊಂಡು ಏನೇನೋ ಮಾಡೋದಲ್ಲ. ಈ ತಾಲೂಕಲ್ಲಿ 360 ಹಳ್ಳಿಗಳಲ್ಲಿ ಸುತ್ತಾಡಿದ್ದಾನೆ, 366 ಹಳ್ಳಿಗಳಿಗೂ ಸಹಾಯ ಮಾಡಿದ್ದಾನೆ. ಇದು ಎಣ್ಣೆ ಮಾತಿಲ್ಲ. ಬಹುಶಃ ಸಹಾಯ ಮಾಡಕ್ ಬಂದ್ರು ಅವ್ರಿಗಿಲ್ಲ ಭಾವನೆ ಇಲ್ಲ, ಆ ತರ ಮನುಷ್ಯ ಯಪ್ಪ. ಹಾಗಾಗಿ ಈ ಸ್ಥಳೀಯವಾಗಿರ್ತಕ್ಕಂಥ ನಮ್ಮ ಅಗ್ರದ ಸಾಂಬಯ್ಯನ ನಾವು ಈ ಸಲ ಶತಾಯ ಗತಾಯ ಗೆಲ್ಲಿಸ್ಬೇಕು ಅಂತ ನಿಮ್ಮ ಎಲ್ಲರಿಗೂ ಕಳಕಳಿಯಾಗಿ ನಮಸ್ಕಾರ ಮಾಡ್ತಾ ಇದ್ದೀನಿ.